ಗೈಸ್ ಇಲ್ಲಿ ನೋಡಿ ಗೈಸ್, ಲಕ್ಕಿ ಪಂಚ ಹಾಕಿ ಶಾಲ ಹಾಕಿ ನಮ್ಮನೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನ್ ಗೊತ್ತಾ, ಹುಡುಗರಿಗೆ ನಾನಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸೋನು ಸೋನು ಅಂತ. ಬಟ್ ನನ್ನನ್ನು ಇಷ್ಟಪಟ್ರೆ ಎಲ್ ಟ್ರೋಲ್ ಮಾಡ್ಬಿಡ್ತಾರೆ ಅಂತ ಅವ್ರು ಇಷ್ಟಪಡಲ್ಲ. ದುಡ್ಡು ಡಬಲ್ ಆಗಿ ಟ್ರಿಬಲ್ ಆಗಿ. ಲಾಸ್ಟ್ ಟೈಮ್ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಬೈದ್ಬಿಟ್ಟಿದ್ರು ಆಯ್ತಾ, ಏನಂತ ಗೊತ್ತಾ, ನಿಮ್ ಅಕ್ಕ ಯಾಕೆ ಒಳ್ಳೆ ಏನೋ ಗತಿಲ್ದಂಗ್ ಬಟ್ಟೆ ಹಾಕತಾಳೆ ಅಂತ. ಗೈಸ್ ಲಾಸ್ಟ್ ಟೈಮು ಸೇಮ್ ಪೂಜೆ ಎಲ್ಲ ಮಾಡಿ ನಮ್ಮನೇಲೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೋಗಿದ್ದೆ. ಅವಾಗ ಪೀರಿಯಡ್ಸ್ ಆಗ್ಬಿಟ್ಟಿದ್ವಿ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ, ಆದರೂ ದೇವ್ರಿಗೆ ಪೂಜೆ ಮತ್ತು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ. ಸೊ ಎಸ್, ಇದು ಇವತ್ತಿನ ವ್ಲಾಗ್. ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನನ್ನ ಔಟ್ಫಿಟ್ ಚೆನ್ನಾಗಿದೆಯಾ? ಸೊ ಆಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಇವಾಗ ಕೆಲಸ ಜಾಸ್ತಿ ಇದೆ, ಅದನ್ನು ಮಾಡ್ಕೊಂಬೇಡ, ಏನೇನು ಅಂತ ಹೇಳ್ತೀನಿ, ಬನ್ನಿ. ಗೈಸ್ ನಮ್ಮ ಮನೇಲಿ ಇಷ್ಟ ಆಲ್ರೆಡಿ ಪೂಜೆ ಆಗಿ ಎಲ್ಲ ಮುಗ್ದೋಗೋದು. ಬಟ್ ಇಲ್ಲಿ ನೋಡಿ ನೀಟಾಗಿ ಪೂಜೆ ಮಾಡಿದೀವಿ ಇಷ್ಟು. ಅಂಡ್ ನೆನೆ ನಾನು ಇದು ಡೈಮಂಡ್ದು ರಿಂಗು ಮತ್ತೆ ಬ್ರೆಸ್ಲೆಟ್ ತಂದಿದ್ದೆಲ್ಲ ದೇವ್ರ ಮುಂದೆ ಇಟ್ಟು ಕೂಡ ಪೂಜೆ ಮಾಡಿದೀನಿ. ಸೊ ಇಷ್ಟು ನಮ್ಮ ಮನೆ ಪೂಜೆ. ದೇವರಿಗೆ ಅಂತ ನಾವು ನೈವೇದ್ಯಕ್ಕೆ ಪಾಯಸ ಮಾಡಿಟ್ಟಿದ್ದೀವಿ. ಸೊ ನಮ್ಮ ಮನೇಲಿ ಪೂಜೆ ಆಯ್ತು. ಈಗ ಅಕ್ಕ ಮನೇಲಿ ಇದು ಲಕ್ಷ್ಮಿ ಕೂರಿಸಿದ್ದಾರೆ, ಅವ್ರ ಮನೆಗೆ ಹೋಗಿ ಫಸ್ಟು ಪೂಜೆ ಮಾಡಿ ಹಲ್ಲ ಅರ್ಶಿನ ಕುಂಕುಮ ಬಂದು ತಗೊಂಡ್ ಬರ್ಬೇಕು. ಸೊ ಇವಾಗ ಶಾಲಿನಿ ಬಂದ್ಲು, ಹಾಯ್ ಮಾಡಿ. ಲಾಸ್ಟ್ ಟೈಮು ಯಾರೋ ಒಬ್ರು ಕಮೆಂಟ್ ಅಲ್ಲಿ ಬೈದ್ಬಿಟ್ಟಿದ್ರು ಆಯ್ತಾ, ಏನಂತ ಗೊತ್ತಾ, ಬೈಲಿ ಹೇಳ್ತೀನಿ, ನಿಮ್ ಅಕ್ಕ ಯಾಕೆ ಒಳ್ಳೆ ಏನೋ ಗತಿಲ್ದಂಗ್ ಬಟ್ಟೆ ಹಾಕತಾಳೆ ಅಂತ. ನಾನು ಹೇಳಿದ್ರೆ ಇವಳು ಕೇಳ್ತಾ ಇರ್ಲಿಲ್ಲ, ಯಾವಾಗ್ಲೂ ಜಗಳ ಮಾಡೋಳು. ಅದಕ್ಕೆ ಆ ಕಮೆಂಟ್ಸ್ ನ ಡೈರೆಕ್ಟ್ ಇವಳಿಗೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸ್ತೆ ನೋಡು ಅಂತ. ಇವಾಗ ನೋಡಿ ಸ್ಯಾರಿ ಹಾಕೊಂಡು, ಆಕ್ಚುಲಿ ಇದು ಚೈನ್ ಸ್ವಲ್ಪ ದಿನ ನಾನು ಹಾಕಿದ್ದೆ ನೋಡಿ, ಇದು ಪಿ ಅಂತ ಐತಲ್ಲ, ಇದು ಪೂರ್ವಿಕಲ್ಲೇನೆ ನಮ್ಮ ಶಾಲೆನ ಅಕ್ಕನ ಫಸ್ಟ್ ಪಾಪ ಸತ್ತೈತಲ್ಲ ಅದು. ಆಕ್ಚುಲಿ ಇದು ಲಾಂಗ್ ಇದ್ರ ಕತೆ ಐತೆ, ನಿಮ್ಗೆ ಹೇಳ್ಬೇಕು, ಬೇಜಾರ್ ಮಾಡ್ಕೊಂತಾಳೆ. ಇದು ಲಾಂಗ್, ಇದು ಆಕ್ಚುಲಿ ಲಾಂಗ್ ಸರ್ದು ಒಂದು ಕತೆ ಇದೆ, ಅದು ನನ್ ಕತ್ತಲ್ಲಿ ಇರ್ಬೇಕಿತ್ತು ಆಯ್ತಾ. ಬಟ್ ಅವ್ಳು ಬೇಜಾರ್ ಮಾಡ್ಕೊಂತಾಳೆ. ಮುಂದೊಂದ್ ದಿನ ಏನ್ ಗೊತ್ತ, ಆಕ್ಚುಲಿ ಇದು ನಮ್ಮ ಮಮ್ಮಿ ಒಂದ್ 12-13 ವರ್ಷದಿಂದ ಇಟ್ಟಿದ್ ದುಡ್ಡು. ಅದೇ ನಮ್ಮಪ್ಪ ಸತ್ತಾಗ ದುಡ್ಡು ಬರುತ್ತಲ್ಲ, ನಮ್ಮ ಅಮ್ಮನ್ಗೆ ಗಂಡ ಇದ್ದವ್ರ ದುಡ್ಡು, ಮತ್ತೆ ನಮ್ಮಮ್ಮ ಕೂಡಿಟ್ಕೊಂಡಿದ್ದು, ನಮ್ಮ ತಾತ ಇದಕ್ಕೆ ನಮ್ಮ ಅಮ್ಮಂಗ ಸ್ವಲ್ಪ ಚೈನ್ ಮಾಡಿಸ್ಬೇಕು ಅಂತ ನಮ್ಮ ಅಜ್ಜಿ LIC ಹಾಕಿದ್ದೇನೆ. ಎಲ್ಲ ಸೇರಿಸಿ 42, ಎಷ್ಟು ಗ್ರಾಮ್ ಇದು, 45 ಗ್ರಾಮ್ಗೆ ಇದನ್ನ ಮಾಡಿಸ್ಕೊಂತ ಆಯ್ತಾ. ಟು ಬಿ ಆನೆಸ್ಟ್, ನೀವು ನಂಬ್ತಿರೋ ಬಿಡ್ತಿರೋ ಸುಳ್ಳು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಒಂದು ದಿನಾನು ಹಾಕಿಲ್ಲ ಇದನ್ನ ಆಯ್ತಾ. ಮಾಡಿಸ್ಕೊಡ್ತೇವೆ ನಮ್ಮಮ್ಮ ಆಯ್ತಾ. ಅಮ್ಮ ಇದು ಅದು ಸ್ವಲ್ಪ ಕೆಲ್ಸಗಳಾಗಿತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು ಇದನ್ನ ಇಟ್ಬಿಟ್ಟು ನಮ್ಮಮ್ಮ ದುಡ್ಡು ಬಿಟ್ಬಿಟ್ಟು ಕೊಟ್ಬಿಡ್ತಾ. ಆಮೇಲೆ ನಾನು ಬಿಡ್ಸಿ ಸಾಕಾಗೋಗಿ ಬಿಟ್ಬಿಟ್ಟೆ ಇದ್ರ ಕತೆ. ಆಮೇಲೆ ಅವಾಗ 1 ಲಕ್ಷ, ಬರೀ 1 ಲಕ್ಷಕ್ಕೆ ಇವಳು ಇದನ್ನ ಬಿಡ್ಸ್ಕೊಂಡ್ಲು ದುಡ್ಡು ಕೊಟ್ಬಿಟ್ಟು. ಇವಾಗ ನೋಡಿದ್ರೆ 45 ಗ್ರಾಮ್ ಓಮ ನೀರಲ್ಲಿ. ಅದು ಹರಾಜಾಯ್ತಾಯ್ತು, ಅದಕ್ಕೆ ನಾನೇ ಬಿಡ್ಸ್ಕೊಂಡೆ. ಇವಳು ಕೇಳ್ದೆ ಬಿಡ್ಸ್ಕೊತಿಯಾ, ನಾನು ಕೋಪದಲ್ಲಿ ಬೇಡ ಅಂದೆ, ಬಿಡ್ಸ್ಕೊಂಡ್ ಮಡಿಕೊಂಡೆ ಬಿಟ್ಟವಳೆ. 45 ಗ್ರಾಮ್ಗೆ ಎಷ್ಟು ಲಕ್ಷ ಗೈಸ್, ಕೊಡು 1 ಲಕ್ಷ ಕೊಡ್ತೀನಿ. ನಿಮ್ಗೆ ಯಾವತ್ತು ಬಿಡ್ಸ್ಕೋದಿ ನಾನು ಹೇಳಿದ್ದೆ, ಬಟ್ ಇದು ಆಲ್ವೇಸ್ ನಮ್ದು. ನಮ್ ತಾತ ನನ್ಗೆ ಸೇರ್ಬೇಕು ಅಂತ ಹೇಳಿದ್ದು ಕಣ. ನಡಿ ಇವಳು ಸೇರ್ಬೇಕು. ಮಮ್ಮಿನ ತಗೋ, ಇದು ಬ್ಯಾಂಗಲ್ಸ್ ಇವಳಿಗೋಸ್ಕರ ತಂದಿರೋದು ನಾವು. ಇದ್ದಾಗ ತೆಗ್ದಾಕ್ಬಿಟ್ಟಿದಾಗ. ಸೊ ಗೈಸ್ ಇವಾಗ ನಾವು ಅಕ್ಕ ಮನೆಗೆ ಹೋಗೋಣ, ಪೂಜೆ ಪಪ್ಪ ಮಾಡಿರ್ತಾರೆಲ್ಲ ನೋಡ್ಕೊಂಬರೋಣ. ನೀಲೆ ತಗೋ, ನಿನ್ನಿಷ್ಟು ಬೇಡ ಹಂಗೆ ಹಾಕು. ಓಕೆ, ಸೊ ಇವಾಗ ನಾನು ತಂದಿರುವಂತಹ ಡೈಮಂಡ್ ರಿಂಗ್ ಮತ್ತೆ ಬ್ರೇಸ್ಲೆಟ್ ಹಾಕತ್ತೀನಿ. ಇಲ್ಲಿಗೆ ಹಾಕೊಂಡ್ರೆ ಪಕ್ಕ ಯಾರಾದ್ರೂ ಎಂಗೇಜ್ಮೆಂಟ್ ಫಿಕ್ಸ್ ಅನ್ಕೋತಾರಲ್ಲ, ಇಲ್ಲಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ. ಎಲ್ಲಿಗೆ ಬೇಕಾದ್ರೂ ಹಾಕೋಬಹುದು ಗೈಸ್. ಸೊ ಬೆಟರ್ ನಾನು ಇಲ್ಲೇ ಹಾಕೊಂತೀನಿ.
ಇದು ಚೈನ್ ಶಾಲಿನಿನೇ ಹಾಕ್ಬೇಕು ನೋಡಿ. ಚೆನ್ನಾಗಿದಾ? ಹಾಕು. ಲೈಫಲ್ಲಿ ಫಸ್ಟ್ ಟೈಮ್ ಡೈಮಂಡ್ ಬ್ರೇಸ್ಲೆಟ್, ಡೈಮಂಡ್ ಉಂಗ್ರ ಎಲ್ಲ ತಗೊಂಡಿರೋದು. ಓಕೆ ಗೈಸ್, ಹಾಕೊಂಡು ಅಕ್ಕ ಮನೆಗೆ ಹೋಯ್ತೀವಿ. ಬಾಯ್ ಗೈಸ್. ನಮ್ಮ ಮನೆಗೆ ಲಕ್ಷ್ಮಿ ಬಂದ್ರು ನೋಡಿ. ಮಲ್ಕೊಂಡವ್ರೆ ಅನ್ಸತ್ತೆ, ಫುಲ್ ಟೈರ್ಡ್ ಆಗಿರ್ತೀರಲ್ಲ. ಸೊ ಗೈಸ್, ಅಕ್ಕರ ಮನೆಗೆ ಹೋಗಕ್ ಮುಂಚೆ ಅಕ್ಕ ಬೇಡ, ಫಸ್ಟ್ ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಇದ್ ಕೊಡೋದಲ್ವಕ್ಕ, ಫಸ್ಟ್ ಕರ್ಕೊಂಡ್. ಸೊ ಬನ್ನಿ ನೋಡಿ. ಚೆನ್ನಾಗಿದ್ದ. ಸೊ ಬನ್ನಿ. ಅದೆಲ್ಲ ಅದಾಕೋ, ಈ ಉಂಗ್ರ ಇಲ್ಲಿ ಇಟ್ಟಿದೀನಿ. ಹಾಕೋ ಈ ಎಲ್ಲಾನು ಎಲ್ಲಿ ಏನು ಹಾಕೊಳ್ಳೋದು? ಹಾಕೋ, ಇವತ್ತು ಲಕ್ಷ್ಮಿ ಇದ್ದಂಗೆ ಇರ್ಬೇಕು. ಅದೇ ಹೊರಟೆ ಈ ಬೆರಳಲ್ಲಿ ಇರ್ಲಿಲ್ವಾ? ಸೊ ಬನ್ನಿ ಅಕ್ಕ ಮನೆಗೆ ಈಗ ಹೋಗೋಣ. ಬಾಯ್ ಗೈಸ್. ಅಕ್ಕ ಮನೇಲಿ ನೋಡಿ ಲಕ್ಷ್ಮಿ. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಚೆನ್ನಾಗಿದೆ ಅಲ್ವಾ ಸ್ಯಾರಿ? ನಾನು ಹೇಳ್ದೆ ಅಕ್ಕನ್ಗೆ, ನನ್ ಕಾರ್ಪ್ ಕಲರ್, ಬ್ಲಡ್ ರೆಡ್ ಕಲರ್ ಹಾಕು ಹಾಕು ಅಂತ. ಫುಲ್ ಅಟ್ರಾಕ್ಟ್ ಆಗ್ತಿತ್ತು. ಇದು ಚೆನ್ನಾಗಿದೆ, ಏನಿಲ್ಲ. ಇಲ್ಲಿ ಇರೋದು ಈ ಸ್ಯಾರಿ ಮತ್ತೆ ಈ ತಾಳಿ ಎರಡು ನಂಗೆ ಕೊಡ್ತಾರೆ. ಎಲ್ಲ ನನಗೆ ಬೇಗ ಮದ್ವೆ ಆಗ್ಲಿ ಅಂತ. ಬಟ್ ನಮ್ ಮದ್ವೆ ಆಗೋ ಆಸೆನೇ ಇಲ್ಲ. ಸೊ ಇವಾಗ ನಾವು ಲಕ್ಷ್ಮಿಗೆ ಪೂಜೆ ಮಾಡ್ಬಿಡೋಣ. ಎಲ್ಲಿ ಅಕ್ಕ ಇದು ಕರ್ಪೂರ ಎಲ್ಲ ಅಲ್ಲೇ ಇಟ್ಟಿದೀನಿ. ಕರ್ಪೂರ ಎಲ್ಲ ನೋಡಿ. ಅವನ ಲಕ್ಷ್ಮಿ ನೋಡಿ ಗೈಸ್, ಎಲ್ಲ ಆಯ್ತು. ನನಗೆ ಈ ತರ ಎಲ್ಲ ನಮ್ಮ ಮನೇಲಿ ಲಕ್ಷ್ಮಿ ಎಲ್ಲ ಕೂರ್ಸಿ ಮಾಡಕ್ ಎಷ್ಟು ಇಷ್ಟ ಗೊತ್ತಾ ಅಕ್ಕ. ನಾವ್ ಈ ಸಲ ಗೌರಿ ಗಣೇಶನ್ ಮಾಡ್ಬಾರ್ದಂತೆ. ಸೂತ್ಕ ಅಂತೀನಿ. ಈಗಂತೂ ಎಲ್ಲ ಶಲ್ನಿ ಇವೆಲ್ಲ ಬೇರೆಯವ್ರು ಇಕ್ಬೇಕು ಆಕ್ಚುಲಿ. ಕುಡಿಯಕ್ಕೆ ಕರ್ಪೂರ ಎಲ್ಲ ಗಂಧದ ಕಡ್ಡಿ ಇಟ್ಕೋ ಫಸ್ಟ್. ಏಯ್ ಸುಮ್ನಿರೋ, ತಯ್ಯ ತಯ್ಯ ಅಂತ ಕುಣಿತಾವ. ಹೋಗಲ್ಲಿ ಆಟೋ ಎಣ್ಣೆ ಕೊಡಿ, ಎಣ್ಣೆ ಬಿಡ್ತೀನಿ ಫಸ್ಟ್. ನೋಡಿ ಎಲ್ಲ ತಿಂಡಿ ಎಲ್ಲ ಇಟ್ಟಿದ್ದೀರಾ ಅಪಾರ್ಟ್ಮೆಂಟ್ ಅಲ್ಲ? ತಂದಲ್ಲ ಹೇಳಿದ್ನಲ್ಲ. ಅಜ್ಜಿ ಇಲ್ಲ ಇರ್ಸ್ಕೊಬಿಟ್ಟಿದ್ಯೆ. ಓ ಅಕ್ಕರಿ ಎಲ್ಲ ಗೋಲ್ಡ್ ಬಿಡ್ಸ್ಕೊಬಿಟ್ಟಾರ ಕಣಪ್ಪ. ಸರ್ಗ ಓ ನಮ್ಮ ಐಶು ಬಿಬಿ ನಡ್ಕೊಂಡ್ಬಿಟ್ಟವಳೆ. ತೋರ್ಸ್ರಿ. ಇನ್ನೂ ಟಯರ್ಡ್ ಆಗಿದೆ. ಗೊತ್ತಾಯ್ತು ನನಗೆ. ಬನ್ನಿ, ಇಡೀ ನೈಟ್ ಮಲಗಿಲ್ಲ. ನಾನು ಇವಳಿಗೆ ಹುಷಾರಿಲ್ಲ ಅಂದ್ರೆ ಪಕ್ಕ ಬಂದು ಹೆಲ್ಪ್ ಮಾಡ್ತೀವಿ. ದುಡ್ಡು ಡಬಲ್ ಆಗಿ ಟ್ರಿಬಲ್ ಆಗಿ. ಏನ್ ತಿಂತಿದ್ದೆ ಮದು? ಅಲ್ಲಿ ಪೂಜೆ ಮಾಡಿ. ನೀವು ಮಾಡಿ ಕಮಲ ಹೂವ ನೋಡು, ಆಗ್ಲೇ ಹಳ್ಳಿ ಬಾಡೋಗೈತೆ ಹಳ್ಳಿ. ಅದು ನೈಟೇ ಅರಳು ಬಿಡುತ್ತೆ ಅಂತೆ, ನೈಟೇ ಅರಳೋದು. ಪೂಜೆ ಮಾಡ್ಬಿಡ್ತೆ 5 ಗಂಟೆಗ. ಲಾಸ್ಟ್ ಟೈಮ್ 4 ಗಂಟೆಗೆ ಮಾಡಿದ್ರಿ. ಇವಾಗ ನಾವು ಎಲ್ಲರಿಗೂ ಒಂದೊಂದು ಅಣ್ಣ ಕೆಲ್ಸ. ಫ್ಯಾಕ್ಟ್ರಿ ಓಪನ್ ಇದೆ. ಬಿಚ್ಕೊಂಡ್ಬಿಡ್ರಿ ಇದನ್ನ, ಅದೇ ಬಿಚ್ಚೋಗ್ಬೋದು. ಕೊಡ್ರಿ ತವಳ ಶಾಲಿನಿ. ನಿತಿನ ಇದ್ದಾನೆ, ನಿತಿನ ಮುಂದು. ನಿತಿನ ಬೇಡ. ಏಕೆ ಬೇಡ ಬಿಡು, ಅವನು ಮುಸ್ಲಿಮು. ಮತ್ತೆ ಜಗ್ಗಿಗ್ಲ ಯಾರು ಆಡೋದು ಪಾಪ, ಅವನಿಗೆ ಇಷ್ಟ. ಕಟ್ಕತೀಯ ಕಟ್ಕತಾರ ಅಂತ ಬಿಡು, ಅವ್ರ ಇಷ್ಟ. ಬೇಬಿ ಕಟ್ರಪ್ಪ ಕಟ್ರಿ.
ಏಯ್ ಸುಮ್ನೆ ಇರ್ಬೇಕು, ಹಬ್ಬ ಮಾಡ್ತಿಲ್ವಾ ನಾವಿಲ್ಲಿ? ವರ್ಷ ವರ್ಷ ಅವ್ರ ಹತ್ರ ಕಟ್ಸ್ಕೊಂತ ಇದ್ದೆ, ನೀನೇ ಕಟ್ತೆ, ಅವ್ರ ತರ ಕಟ್ಬೇಕು. ಕಟ್ಟಿ ಪರವಾಗಿಲ್ಲ, ಬಿಗಿ ಕಟ್ಟು. ಏ 2 ಗುಂಟೆ ಹಾಕಿಲ್ಲ, ಜೀನ್ ಗುಂಟೆ ಹಾಕೊಳ್ ದಡ್ಡಿ. 2 ಗುಂಟೆ ಹಾಕಿ ಆಮೇಲೆ ಇದಾಕ್ಬೇಕು, ಅದ್ ಬಿದೋಗೋರ್ ಹೂವ ಬಿದ್ರೂ ದಾರ ಬೀಳ್ಬಾರ್ದು. ಬೀಳಲ್ಲ ನಿಂಗೆ. ಗಂಟೆ ಹಾಕಿದ್ರೆ ಬಿಚ್ಚೋಯ್ತದೆ. ಸಾಕ್ ಬಿಡ್ರಿ. ಶುಭಾನಿ ಮಮ್ಮಿಗೂ ಐತೆ ನೋಡಿ. ಇವನು ಏನಂದ ಗೊತ್ತಾಕ, ಅಕ್ಕ ಈ ಸಲ ರಾಕಿ ಒಂದ್ ಸ್ವಲ್ಪ ಬಿಗ್ಗಿಯಾಗಿರೋದ್ ಕಟ್ಟು, ಬಸ್ಸಲ್ಲಿ ಹೋಗೋಷ್ಟಲ್ಲಿ ಉದ್ರೋಯ್ತೈತೆ ನೀನ್ ಕಟ್ಟೋದು ಅಂತಾನೆ. ಅಷ್ಟೇ ಇಷ್ಟಪಡ್ತೀನಿ. ಕೈಸ್ ನೋಡಿ, ನಮ್ಮ ಅಕ್ಕಂಗೆ ಅಕ್ಕ ಮನೆಯಿಂದ ಅರ್ಶಿನ ಕುಂಕುಮ ಬಳೆ ಬಾಗ್ನ. ಗೌರಿ ಹಬ್ಬಕ್ಕೆ ಬರಲ್ವಲ್ಲ ಅವರು, ಅದಕ್ಕೆ ಇವಾಗನೇ ಬಾಗ್ನ ಕೊಟ್ಬಿಡ್ತಾವ್ರೆ. ಐಶೋ ತಗಮ್ಮ ಐಶೋ. ಗೈಸ್ ಕೋಇನ್ಸಿಡೆಂಟ್ ಏನ್ ಗೊತ್ತಾ, ನಮ್ಮ ಮನೇಲಿ ಶಾಲಿನಿ ಪಾಪು ಇರ್ಸ್ಕೊಂಡು 1 ವರ್ಷ ಇದ್ಲಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಕ್ಕ ಕೊಟ್ಟಿದ್ದು ಈ ಸೀರೆ ಅಂತೆ. ಈ ಸೀರೆನೆ ಹಾಕೋ ಬಂದವಳೆ. ಇವತ್ತೇ ಹೊಲ್ಸಿದ್ದು ನಾನು, ಈ ಹಬ್ಬಕ್ಕೆ ಅಂತಾನೆ ಹೊಲ್ಸಿದ್ದು. ಇವ್ರ ಮನೆಗೆ ಬಂದು ಇವ್ರ ಮನೆನ ಫಸ್ಟ್ ಬಾಗ್ನ ತಗೊಂಡವಳೆ. ಎಂತ ಕೋಇನ್ಸಿಡೆಂಟ್ ಅಲ್ವಾ? ಸೊ ಬನ್ನಿ ಎಲ್ಲ ಫೋಟೋ ತಗೊಳ್ಳೋಣ. ಬನ್ನಿ 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 ಬನ್ನಿ. ಸೊ ಗೈಸ್ ಇಷ್ಟು ವರಮಹಾಲಕ್ಷ್ಮಿದು. ಸೊ ಇವತ್ತು ನಮ್ಮ ಮನೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಯ್ಯೋ ಹೂವಕ್ಕೆ ತಲೆ ಮೇಲೆ ಹಾಕೊಂಡವಳೆ. ದೇವಸ್ಥಾನದಲ್ಲಿ ಕೊಟ್ರು. ಏಯ್ ನಿನ್ ಡಾರ್ಲಿಂಗ್ ನೋಡಿ ಏನ್ ಮಾಡ್ತಾವಳೆ. ಓ ನೋಡಿ ಹೆಂಗಾಗ್ತೆ. ಮಮ್ಮಿಗೆ ಬೇಬಿ, ಮನಿಗೆ ಬೇಬಿ. ಎಲ್ ಕಿತ್ತಿ ನೋಡು, ಇಲ್ಲಿ ಮಮ್ಮಿಗೆ. ಅಲ್ಲಿ ಅವನ್ ನೋಡಿಕ್ತಾವಳೆ. ಗಂಡುನ್ಗ ಹಾಕೊಂಕೆ, ಗಂಡುನ್ಗ ಹಾಕೊಂಕೆ. ಸೊ ಗೈಸ್ ಇಷ್ಟು. ಇವಾಗ ನೆಕ್ಸ್ಟ್ ಏನಂತ ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್. ಅಕ್ಕ ಮನೇಲಿ ದುಡ್ಡು ನೋಡಿ ಗೈಸ್ ಎಷ್ಟಿಟ್ಟಿದ್ದಾರೆ. 10 ರೂಪಾಯಿದು, 50 ರೂಪಾಯಿದು, 200 ರೂಪಾಯಿದು ಎಲ್ಲ ಇಟ್ಟಿದ್ದಾರೆ. ಇವ್ರ ಹತ್ರನೇ ಇಷ್ಟು ದುಡ್ಡು ಐತೆ, ನನ್ನ ಹತ್ರ ಅದು ದುಡ್ಡಿಲ್ಲ. ಬರ್ಲಿ ಬಾ, ನಿಮ್ಗೂ ಬರ್ಲಿ ನಮ್ಗೂ ಬರ್ಲಿ ಅಲ್ವಾ, ಇಬ್ರಿಗೂ ಬರ್ಲಿ. ನಿತಿ ಏನ್ ಸಮಾಚಾರ, ಹೆಂಗನ್ಸ್ತು ಫಸ್ಟ್ ಟೈಮ್ ತಾನೆ ನೀನ್ ವರಮಹಾಲಕ್ಷ್ಮಿ ಹಬ್ಬ? ಆಸ್ ಅ ಮುಸ್ಲಿಂ ಆಗಿ ನಾನು ಹೇಳಲ್ಲ, ನನಗ್ ಖುಷಿ ಆಗಿರೋದು. ನಾನು ಮುಸ್ಲಿಂ ಆಗಿದ್ರೆ ನಾನು ಹೇಳ್ಬೇಕು ಅಂದ್ರೆ ಖುಷಿ ಆಗ್ತಿದೆ ಅಂತ ಹೇಳಿ. ಸೊ ಇವನ್ ರಿಯಲ್ ಆಗಿ ಮುಸ್ಲಿಂ ಅಲ್ವಾ, ಸೊ ಕೇಳದ ಏನ್ ಅನ್ಸಪ್ಪ? ಗಾಯ್ಸ್ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಅಲ್ಲಿ ಫಸ್ಟ್ ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡ್ ಬಂದು ಇವಾಗ ಇಲ್ಲಿ ಕುಂತಿದೀವಿ, ನಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ ನೀನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು? ಬಟ್ ಅವ್ನ್ ಕುಂಕುಮ ಇಕ್ಕೊಂಡಿಲ್ಲ, ಜಗಳ ಮಾಡ್ತಾರೆ ಅಂತ. ಲಾಸ್ಟ್ ಟೈಮ್ ಇಕ್ಕಿದ್ನಲ್ಲ ಅಕ್ಕ, ಅವಾಗ ಅವ್ರ ಮನೆ ಕಡೆ ಎಲ್ಲ ಜಗಳ ಮಾಡಿದಾರೆ. ಅದೇ ರಕ್ಷಾಬಂಧನಕ್ಕೆ ನಿತಿಗೆ ನಾನು ಕುಂಕುಮ ಇಟ್ಟಿದ್ದೆ ಗೈಸ್. ಅವ್ರ ಮನೆ ಹತ್ರ ಹೋಗಿ ಎಲ್ಲಾ ಏನಂದ್ರು, ನಿಮ್ಮ ಮುಸ್ಲಿಮ್ಸ್ ಏನಕ್ಕೆ ಹಿಂಗೆ ಜಗಳ ಮಾಡಿದ್ರು. ಅದಕ್ಕೆ ಅವನ್ಗೂ ಟ್ರಬಲ್ ಆಗೋದ್ ಬೇಡ, ಕಷ್ಟ ಆಗೋದ್ ಬೇಡ, ನಮ್ಗೂ ಆಗೋದ್ ಬೇಡ, ಎಲ್ಲ ಖುಷಿ ಖುಷಿಯಿಂದ ಇರ್ಬೇಕು. ಏಯ್ ಮೆಂಗಾ ಮುಖ ತೋರ್ಸಿಲಿ, ಬಾಲೈಲಿ ನಿನ್ ಅಪ್ಪು ಅಪ್ಪು ಅಂತ ಕೇಳ್ತವ್ರೆಲ್ಲ. ಎಲ್ಲ ಹಾಯ್ ಮೇಡಮ್ ಎಲ್ಲರಿಗೂ. ಅಪ್ಪು ಹಾಯ್ ಮೇಡಮ್ ಫಸ್ಟ್ ಹಾಯ್ ಹೇಳ್ಬೇಕು. ಹಾಯ್. ಎಷ್ಟನೇ ಕ್ಲಾಸ್ ನೀನೀಗ? PKG ಅಲ್ಲಿ. ಅದ್ ನನ್ಗನ್ಸುತ್ತೆ ಅಕ್ಕ ಏನಾರು ಪ್ರೆಗ್ನೆಂಟ್ ಇದ್ದಾಗ ಮರಗಿರೋ ತೆಂಗಿನ ಮರ ಹತ್ತಿದ್ರ ಅಂತ. ಬರೀ ತೆಂಗಿನ ಮರ ಹಾಲೆ ನೋಡಲ್ಲಿ. ಅಯ್ಯೋ ದೇವ್ರೆ, ಬೇಬಿ ಅಲ್ಲ ನೀನ್ ಹೆಂಡ್ತಿ. ಹೌದಾ? ಇಲ್ಲಿ ಫೋಟೋ ಶೂಟಿಂಗ್ ನಡೀತೈತೆ, ನಡೀಲಿ ಗೈಸ್. ಲಾಸ್ಟ್ ಟೈಮು ಸೇಮ್ ಪೂಜೆ ಎಲ್ಲ ಮಾಡಿ ನಮ್ಮನೇಲೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೋಗಿದ್ದೆ. ಅವಾಗ ಪೀರಿಯಡ್ಸ್ ಆಗ್ಬಿಟ್ಟಿದ್ವಿ. ಅಯ್ಯೋ ದೇವ್ರೆ, ಏನೇನೋ ಮೆಮೊರೀಸು. ಇದು ನಮ್ಮ ಮಮ್ಮಿ ಕೊಡ್ಸಿದ್ನಲ್ಲ, ಅದು ಅಕ್ಕ ಗೋಲ್ಡು ಚೆನ್ನಾಯ್ತಲ್ಲ. ನಾನೇ ಇಟ್ಕೊಂಡ್ಬಿಡ್ತೀನಿ. 2 ಲಕ್ಷ್ಮಿ ಇದೊಂದು ಲಕ್ಷ್ಮಿ 2 ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ನಿಮ್ಮ ಮನೇಲಿ.
ಏನ್ ಗೊತ್ತಾ, ಹುಡುಗರಿಗೆ ನಾನಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸೋನು ಸೋನು ಅಂತ. ಬಟ್ ನನ್ನನ್ನು ಇಷ್ಟಪಟ್ರೆ ಎಲ್ಲಿ ಟ್ರೋಲ್ ಮಾಡ್ಬಿಡ್ತಾರೆ ಅಂತ ಅವ್ರು ಇಷ್ಟಪಡಲ್ಲ. ಐ ನೋ ಗೈಸ್, ಬಾಯ್ಸ್ ಡೋಂಟ್ ವರಿ, ಐ ನೋ ನೀವು ಲೈಕ್ ಮಾಡ್ತೀರಾ ಅಂತ. ಅಲ್ಲ ಇಲ್ಲಿ ನೋಡಿ ಗೈಸ್, ಹೂ ಇಟ್ಟವಳ ಇಲ್ಲಿ ನೋಡಿ. ನಮ್ಮನೆ ಇದಕ್ಕೆ ಏನಪ್ಪ, ಅರ್ಶಿನ ಕುಂಕುಮಕ್ಕೆ ಈ ತರ ಮಾಡಿದೀವಿ. ಮತ್ತೆ 5 ಬ್ಲೌಸ್ ಪೀಸ್ ಇಟ್ಟು 5 ಜನಕ್ಕೆ ಸಾಕು ಗೈಸ್. ತುಂಬಾ ಜಾಸ್ತಿನೂ ಬೇಡ, ಹಬ್ಬ ಮಾಡಲ್ಲ ಅಂದ್ರೆ ಒಂದು 5 ಜನಕ್ಕೆ ಕೊಡ್ಬೇಕಷ್ಟೆ. ನಮ್ಮ ಶಾಲಿನಿ ಅಕ್ಕ, ಅಭಿ ಅಕ್ಕ, ಆಮೇಲೆ ಕೆಳಗಡೆ ಮನೆಯವರು, ನಮ್ಮ ಸರ್ರೆ ಹೆಂಡತಿ, ಮತ್ತೆ ಇನ್ನೊಬ್ರು ಯಾರು ಮಹಾಲಕ್ಷ್ಮಿ ತರ ನಮ್ಮ ಮನೆಗೆ ಬಂದವರು ಕೊಡ್ತೀವಿ ಅಷ್ಟೇ. ಸೊ ಇವಾಗ ಫಸ್ಟು ಶಾಲಿನಿಗೆ ಮತ್ತೆ ಅಕ್ಕಂಗೆ ಇಬ್ರಿಗೂ ಕೊಟ್ಬಿಡೋಣ. ತಗೊಳ್ಳಿ ಅಕ್ಕ, ಅರ್ಶಿನ ಕುಂಕುಮದ ಬಟ್ಲು ಕೊಡು, ಇಲ್ಲಿ ಕೊಡು ಮಮ್ಮಿ. ಅಲ್ಲಿ ಕಟ್ ಮಾಡು ಗೈಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಬ್ಬ ಮಾಡಿಲ್ಲ ಅಂದ್ರೂ ದಯವಿಟ್ಟು ನೀವು ಇದು ಅರ್ಶಿನ ಕುಂಕುಮ ಕೊಡಿ. ನಿಮ್ಮ ಮನೆಗೆ ಲಕ್ಷ್ಮಿ ಮುತ್ತೈದೆಯಾಗಿ ಯಾವಾಗ್ಲೂ ಜನಿಸ್ತಾಳೆ ಅಂತ. ಎರಡು ನಿಮಿಷ. ಜೊತೆಗೆ ₹1 ಕಾಯಿನ್ ಕೊಡಿ, ಅದು ದೇವ್ರು ಮಾಡಿ ಇದ್ರ ಹತ್ರ ಇಟ್ಟಿರೋದು ಕೊಡ್ಬೇಕು. ಒಳ್ಳೇದಾಗ್ಲಿ ಅಂತ. ನಿಮಗೆ ಒಳ್ಳೇದಾಗಿ, ನಮಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಎಲ್ರು ನಮ್ ಶತ್ರುಗಳು ಚೆನ್ನಾಗಿರ್ಲಿ ಅಷ್ಟೇ ಅಲ್ವಾಗ. ಬಾರೆ ಸೇಮ್ ಅಷ್ಟೇ ಕುತ್ಕೊಳ್ಳೋದು. ಕೆಳಗಡೆ ಹೋಯ್ತು ಮಮ್ಮಿ. ನಮ್ ಶಾಲಿನಿ ಮನೇಲಿ ಗೌರಿ ಗಣೇಶ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವ್ರ ಮನೆ ಹೂ ಆಲ್ರೆಡಿ ಕೊಟ್ಟಿದೀವಿ ಶಾಲಿನಿಗೆ, ಎಲ್ಲ ಕೊಟ್ಟಿದೀವಿ. ಡಜನ್ ಬಳೆ ಕೊಟ್ಟಿದೀನಿ ಎಲ್ಲ. ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಇವಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೊಂಬಿಡಿ, ಇರೋ ಬರೋ ದುಡ್ಡೆಲ್ಲ ಅವಳಿಗೆ ಕೊಡೋದಾಯ್ತು. ಸೊ ಯಾ ಓಕೆ ಗೈಸ್, ನಮ್ಮ ಮನೇಲಿ ಇವತ್ತು ಸ್ವೀಟ್ ಏನ್ ಗೊತ್ತಾ, ಪಾಯಸ. ಎಲ್ಲಾರ್ಗು ಸ್ವೀಟ್ ಕೊಡ್ತಾ ಇದ್ದೀನಿ. ನಾನು ಆಕ್ಚುಲಿ ಸ್ವೀಟ್ ತಿನ್ನಂಗಿಲ್ಲ, ಬಟ್ ಎಲ್ರಿಗೂ ಕೊಡ್ತೀನಲ್ಲ. ಬಾಯ್ ಬಾಯ್ ನೋಡ, ಯಾರಿಗೆ ಹಾಕೊಡ್ತೀನಿ ಊಟ. ತಗೊಳ್ರಪ್ಪ, ಕಮ್ಮಿ ಹಾಕಿದೀನಿ, ಸ್ವಲ್ಪ ಜಾಸ್ತಿ ಹಾಕಿದೀನಿ. ಜಾಸ್ತಿ ಬೇಕು ಅನ್ನೋ ಜಾಸ್ತಿ ಕುಡೀರಿ, ಕಮ್ಮಿ ಬೇಕಂದವ್ರು ಕಮ್ಮಿ ಕುಡಿ ಅಲ್ವೇನೋ. ಏನು ಸ್ಯಾಂಬವಿ ಸ್ಯಾಂಬವಿ ಅಂತ ಕರೀದ್ ನಮ್ಮ ಮಮ್ಮಿ ಒಬ್ಳಿ. ತಿನ್ನು ಕೊಡ್ಬೇಕಿತ್ತು, ಏನೇ ಊಟ ತಿನ್ನಕ್ಕಾಗಲ್ಲ ಸ್ವೀಟ್. ಫಸ್ಟ್ ಸ್ವೀಟ್ ತಿನ್ನಿ ಅಕ್ಕ, ಬೇಕಾದ್ರೆ ಬಾತ್ ಒಂಚೂರು ತಿಂದ್ರು ಪರವಾಗಿಲ್ಲ. ತೊಳೆ ಶಲ್ನಿ, ಇದು ನಿತಿನ್ಗೆ, ಇದು ನನಗೆ. ನಮ್ಮ ಮಮ್ಮಿಗೆ ಕೊಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಎಲ್ರಿಗಿಂತ ಮುಂಚೆ ಅವಳೆ ಫಸ್ಟ್ ತಿನ್ನೋದು ಕುಡಿಬೇಕು. ಬಿಸಿ ಬಿಸಿದು ಆರೋದ್ರೆ ಮುಟ್ಟುದಿಲ್ಲ, ಬಾಣ್ತಿ ತಿಂತಾರಲ್ಲ ಹಂಗೆ. ಹೋಗಪ್ಪ ತಿನ್ನು, ಹೋಗಿ ತಿನ್ನು, ಟೇಸ್ಟ್ ಮಾಡಿ ಹೆಂಗೈತೆ ಅಂತೇಳಿ. ಚೆನ್ನಾಯ್ತಾ ಅಕ್ಕ? ನಾನೇ ಮಾಡಿರೋದು. ಚೆನ್ನಾಯ್ತೇನೆ? ನೀನ್ ಮಾಡ್ದ? ಚೆನ್ನಾಯ್ತೇನೋ? ಚೆನ್ನಾಗಿದೆ ಗೈಸ್. ತಿನ್ನಿ ತಿನ್ನಿ, ಎಂಜಾಯ್ ಮಾಡಿ ಎಲ್ಲ. ಗೈಸ್ ಎಂತ ಗೊತ್ತಾ, ಇವಾಗ ಹಬ್ಬ ಆಯ್ತು ಫುಲ್ಲು. ನಿತಿನ ಫುಲ್ ಖುಷಿಯಾಗಿದ್ದಾನೆ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಖುಷಿಯಾಗಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಖುಷಿ. ಸೊ ಡೈಮಂಡು ಮತ್ತು ಗೋಲ್ಡ್ ಎಲ್ಲ ಹಾಕೊಂಡಾಯ್ತು. ಬಟ್ ಹಬ್ಬದ ದಿನ ಮನೆಗೆ ಗೋಲ್ಡ್ ತಂದರೆ ಏನು ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಮತ್ತೆ ಒಂದು ಗೋಲ್ಡ್ ರಿಂಗ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು. ಅಂದರೆ ಮಾಡ್ಸೋಕೆ ಕೊಟ್ಟಿದ್ದೆ, ಹಬ್ಬದ ದಿನನೇ ಬರಬೇಕು ಅಂತ. ನಿನ್ನೆ ನಾನು ತಗೊಂಡಿದ್ದು ಬರ್ಡೇ ಗಿಫ್ಟು. ಇವತ್ತು ಹಬ್ಬಕ್ಕೆ ತಗೊಂಬರ್ತಾ ಇದ್ದೀನಿ. ಸೊ ಯಾವುದು ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಹಿಡ್ಕೊಳ್ಳೋ ಫೋನು, ಏನಾದ್ರು ಮಾತಾಡಿದ್ರೆ ಮಾತಾಡ್ಕೊ, ಕಟ್ ಮಾಡು. ಅಕ್ಕ ಇದು ಡೈರೆಕ್ಟ್ ಗೋಲ್ಡ್ ಶಾಪಿಗೆ ಹೋಗ್ತಿರೋದಾ? ಎಸ್, ಅಲ್ಲಿಂದ ಗೋಲ್ಡ್ ಶಾಪ್ಗೆ ಹೋಗಿ ನೆಕ್ಸ್ಟ್ ನನ್ನ ಫ್ರೆಂಡ್ ಹರ್ಷಿತಾ ಮನೆಗೆ ಹೋಗಿ, ಅಲ್ಲಿ ಅವರು ಕೂಡ ಲಕ್ಷ್ಮಿ ಕೊಡ್ಸಿದ್ದಾರೆ. ನಾನು ಲಕ್ಷ್ಮಿ, ನಾನು ಅವ್ರ ಮನೆಗೆ ಹೋಗಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ. ಸೊ ಅಲ್ಲೋಗಿ ಫುಲ್ಫಿಲ್ ಮಾಡಿ ಊಟ ತಿನ್ಕೊಂಡು, ನನ್ನ ಫ್ರೆಂಡ್ ಹರ್ಷಿ ಮನೇಲಿ ಯಾವಾಗಲೂ ಹಬ್ಬಕ್ಕೆ ಹೋಗ್ತೀನಿ ನಾನು. ಅವ್ರ ಮನೇಲಿ ಊಟ ತಿನ್ನಬೇಕು ಅಂತ. ಲಿಟ್ರಲಿ ಯು ಬಿಲೀವ್ ಆರ್ ನಾಟ್, ಜಸ್ಟ್
ಪಾಯಸ ಅಷ್ಟೇ ಸ್ವೀಟ್ ತಿಂದಿದ್ದೀನಿ, ನಾನು ಏನು ತಿಂದಿಲ್ಲ ಕೇಳಿ. ಬೆಳಗಿಂದ ಕಪ್ಪು ಡೈರೆಕ್ಟ್ ಫ್ರೆಶ್ Diet ಅಂತೆ. ಅಲ್ಲ, ಡೈರೆಕ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮಾಡಿ ನಾನು ಹಂಗೇನೆ, ನಾನು ಪೂಜೆ ಆಗೋವರೆಗೂ ನಾನು ಏನು ತಿನ್ನಲ್ಲ ಗೈಸ್. ಅದು ಮಳೆಲ್ಲ ತಿನ್ಕೊಂಡ್ವಿ, ಯಾಕೋ ಹೊಟ್ಟೆ ಹಸ್ಕೊಂಡಿದಾರ ಅನ್ಸುತ್ತೆ. ನಾನು ಹಂಗಲ್ಲಪ್ಪ, ನಮ್ಮ ಅಮ್ಮನೂ ತಿಂತಾರೆ, ಬಟ್ ನಾನು ಹಂಗಲ್ಲ. ಪೂಜೆ ಎಲ್ಲ ಮುಗಿಸಿ ನನ್ನ ಮನ್ಸಿಗೆ ನೆಮ್ಮದಿ ಸಿಗೋವರೆಗೂ ನಾನು ತಿನ್ನಲ್ಲ. ಸೊ ಯಾ, ಗೋಲ್ಡ್ ಶಾಪ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಗೈಸ್. ಫೈನಲಿ ಇಸ್ಕೊ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ದಪ್ಪಕ್ಕೈತೆ. ಹಿಂಗೆ ಹಿಡ್ಕೊಳ್ಳೋ, ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡು ನೋಡಿ. ಇದಕ್ಕೆ ಹಾಕೊಟ್ಟಿದ್ರು, ಇದು ಬೇಡ ಅಂತ ನಾನು ಇಟ್ಟಿದ್ದೀನಿ ಇಲ್ಲಿ. ಅದು ಹಾಕೊಳ್ಳೋಣ ಇನ್ಮೇಲೆ. ಇದು ಚೆನ್ನಾಗಿದೆ ಗೈಸ್. 6 ಗ್ರಾಮ್ 200 ಮಿಲಿ ಐತೆ, ದಪ್ಪ ಐತೆ. ಸೊ ಇವಾಗ ನಾವು ನಮ್ಮ ಫ್ರೆಂಡ್ ಹರ್ಷಿ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಚಲೋ. ಪಾಪ ನೀತಿ ಹೆಲ್ಪ್ ಮಾಡ್ತಿದ್ದಾನೆ. ನಿನ್ ಮುಖನ ತೋರಿಸ್ಕೊಳು. ಅಕ್ಕ ನನ್ನ ಜೊತೆ ಏನು ವ್ಲಾಗ್ ಅಂತೀನಿ, ಸರಿ ರೀಲ್ಸೇ ಮಾಡಿಲ್ಲ ಗಾಯ್ಸ್. ಏನೋ ಬೆಳಗ್ಗಿಂದ ನನಗೆ ಏನ್ ಟೆನ್ಷನ್ ಗೊತ್ತಾ, ನಮ್ಮ ಅಕ್ಕ ಯಾವಾಗ ಕೇಳಿಸ್ಕೊಳ್ಳಿ. ಬೆಳಿಗ್ಗೆ 7 ಗಂಟೆಗೆ ಎದ್ದಿದ್ದೀನಿ. ಇಷ್ಟು ದಿನ 7 ಗಂಟೆಗೆಲ್ಲ ಪೂಜೆ ಆಗ್ತಿತ್ತು, ಬಟ್ ಇವತ್ತು 7 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲೇನೆ ಎಷ್ಟು 11:30 12 ಗಂಟೆ ಆಯ್ತಾ. ಬರೀ ಸ್ವೀಟ್ ತಿಂದಿದ್ದೀನಿ, ಪಾಯಸ ತಿಂದಿದ್ದೀನಿ ಅಷ್ಟೇ, ಇನ್ನೇನು ಇದು ಮಾಡಿಲ್ಲ. ಈಗ ನನ್ನ ಫ್ರೆಂಡ್ ಮನೆ ಹರ್ಷಿತಾ ಮನೆಗೆ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋಗಿ ಊಟ ಮಾಡಬೇಕು ಗೊತ್ತಾ. ಚಲೋ ಬಾಯ್ ಗೈಸ್. ಅಲ್ಲೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಎಸ್ ಬಾಯ್ ಗೈಸ್. ನೋಡಿ ನನ್ನ ಫ್ರೆಂಡ್ ಹರ್ಷಿತಾ ಅವ್ರ ಮನೆಯದು ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ. ಬರಕ್ಕೆ ಎಷ್ಟು ಇಷ್ಟಪಡೋಳು, ಇವಾಗ ಬರೋದೇ ಇಲ್ಲ, ಅಲ್ಲೇ ಇರ್ತಾಳೆ. ನಿನ್ ಮಗು ಸ್ವಲ್ಪ ಓಡಾಡಕ್ಕೆ ನಮ್ ದೋಷ ಅವನೆಲ್ಲ ಹಂಗಾಗ್ಲಿ. ಚೆನ್ನಾಗಿದೆ ಅಲ್ವಾ. ಈಗ ಅವ್ನು ಇರ್ತಾನಲ್ವಾ, ಅದಕ್ಕೆ ಅವ್ಳು ಓಡಾಡ್ತಾಳೆ. ನನ್ನ ಫ್ರೆಂಡ್ ಹರ್ಷಿ ಮನೆಗೆ ಬಂದಿದ್ವಿ ಆಯ್ತಾ, ಊಟ ಮಾಡ್ತಾ ಇದೀವಿ. ಸೊ ಏನು ಊಟ ಅಂತ ಹೇಳ್ತೀನಿ. ಪೆಂಗ ಇವನು ಆಯ್ ಮಾಡು ಅಜ್ಜಿ. ನೀನೇ ನೋಡ್ಕೋಬೇಕು ಟಿವಿಲಿ ನಿನ್ನನ್ನ. ನೋಡಿ ತಟ್ಟೆ ಫುಲ್ ಇವಾಗ ಖಾಲಿ ಐತೆ, ಫುಲ್ ಆಗುತ್ತೆ ಇವಾಗ. ಬೇಕಾ ತೋರಿಸ್ತೀನಿ. ಒಬ್ಬಟ್ಟಿಗೆ ತುಪ್ಪನ ಹಿಂಗೆ ಹಾಕಿಸಿ ನೀಟಾಗಿ ಹಿಂಗೆ ಮಾಡಿ ತಿಂತಾ ಇದ್ರು ಏನ್ ಸಖತ್ತಾಗಿರೋದು ಗೊತ್ತಾ ಗೈಸ್. ಚೆನ್ನಾಯ್ತಾರ? ಸಖತ್ತಾಗಿದೆ. ತಿನ್ನು ತಿನ್ನು ತಿನ್ನು. ಹಿಂಗ್ ಮಾಡಿ ಕಟ್ ಮಾಡಿ ಸ್ವರ್ಗ. ನಾನು ವರ್ಷ ತಗೊಂತೀನಿ ಗೈಸ್. ಜಾತ್ರೆ ಮಾಡಿಕೊಂಡಿದ್ದು ಕವರ್ ಇದ್ರು ನೋಡಿ, ಮಾಡಿಕೊಡಿ ಕವರ್ ಕಾರಲ್ವೇ ಬಿಡಿ ಅಮ್ಮ, ಇಲ್ಲೇ ಐತೆ ಬಿಡ. ಬಿಟ್ಟಿಲ್ಲ. ಇವಾಗ ನಾವು ತೊಟ್ಟಿಲ್ಲ ಸೋನು, ಇನ್ನು ನೀನ್ ನಾಳೆ ಬರ್ತಿದೀಯ. ಬಿಡ್ರಿ ಬೇಡ, ನೆಕ್ಸ್ಟ್ ಗೌರಿ ಗಣೇಶ ಕರ್ಕೊಂಡ್ ಬಾ ಅಮ್ಮನ ಮನೆಗೆ. ಸೊ ಇವಾಗ ಹೋಗೋಣ. ನಮ್ ಚೆರಿ ಬೇಬಿನ 4 ತಿಂಗಳು ಆದ್ಮೇಲೆ ಕಿವಿ ಚುಚ್ಚಿಸ್ತೀವಲ್ಲ ಅವಾಗ ತೋರಿಸ್ತೀವಿ. ಓಯ್ ಅಜ್ಜಿ ಬಾಯ್ ಮಾಡಿ ವಿಡಿಯೋಗೆ. ಬಾಯ್ ಮಾಡಮ್ಮ, ಬಾಯ್ ಮಾಡಿ ಇಟ್ಟಿ. ಓಕೆ ಬಾಯ್ ಗೈಸ್. ಇಲ್ಲಿ ನೋಡಿ ಗೈಸ್, ಲಕ್ಕಿ ಪಂಚ ಹಾಕಿ, ಶಾಲ್ ಹಾಕಿ, ಶರ್ಟ್ ಹಾಕಿ. ಬೇಡ, ನನ್ನ ಹತ್ರ ಇದೆ. ಇವಾಗ ಆಪ್ಷನ್ ಬಂದಿದೆಯಲ್ಲ, ನಾಯ್ಸ್ ಎಲ್ಲ ಬರಲ್ಲ. ಐ ಮಾಡು ಬಂಗಾರಿ, ಕಿಸಿ ಕೊಡಮ್ಮ ಮಮ್ಮಿಗೆ. ಓನು ಬಂಗಾರ ಅತ್ತೆ ಕಿಸಿ ಕೊಡಮ್ಮ. ನೀನು ನಮ್ಮ ಮಮ್ಮಿ ತರ ಆಕ್ಟ್ ಮಾಡುತ್ತೆ. ಕ್ಯಾಮ್ರಾ ಆಫ್ ಮಾಡೋರು ಮಾತ್ರ ಆಕ್ಟ್ ಮಾಡುತ್ತೆ, ಕ್ಯಾಮ್ರಾ ಆನ್ ಅಲ್ಲಿದ್ರೆ ಏನು ಮಾಡಲ್ಲ. ಈ ಬಿಡಿ ಬಟ್ಟೆನಾ, ಪಾಪ ಅವನಿಗೆ ಶೆಕೆ ಆಗ್ಬಿಡ್ತು. ಅಮ್ಮ ತೆಗಿದ್ಯಾ?
ಇಲ್ಲ ಮಮ್ಮಿ ತುಂಬಾ ಓವರ್ ಶೆಕೆ ಇರಮ್ಮ. ಮತ್ತೆ ಕೂದಲು ಬೇರೆ ಇದೆಯಾ, ಅವನಿಗೆ ಹೆವಿ ಇರಿಟೇಟ್ ಫೀಲ್ ಆಗುತ್ತೆ. ಹೌದು ಇಲ್ಲ ಬಂಗಾರ. ಈಗ ತೆಗೆದ್ರೆ ನೋಡಿ ಹೀರೋ ಫೀಲ್ ಅಲ್ಲಿ ಓಡಾಡ್ತಾನೆ. ನಮ್ಮನೇಲಿ ಹೆಂಗ್ ಗೊತ್ತಾ, ಎಲ್ಲಾರು ಆ ಕಡೆ ಈ ಕಡೆ ತಿರ್ಗೋವರ್ಗು ಇದೆ ಕಾಯ್ತಾ ಇರ್ತಾನೆ. ಆ ಕಡೆ ಈ ಕಡೆ ಕೆಲಸ ಓಡ್ಬಿಡ್ತಾನೆ ರೋಡಿಗೆ. ಈಗ ನೋಡಿ ಫ್ರೀ ಆಗಿ ಹೆಂಗ್ ಓಡಾಡ್ತಾನೆ. ಅದನ್ನ ಕಚ್ಬೇಕು ಇವಾಗ, ಕಚ್ಬೇಕು. ಲಕ್ಕಿ ತಗೊಳ್ಳಿ, ಲಕ್ಕಿ ಬಲು. ಇಷ್ಟದವರೆಗೂ ನನ್ ಮೇಲಿದ್ದ ಹಿಂಗ್ ಮಾಡ್ತೀನಿ ಅಂತ. ಚಲೋ ಓಕೆ ಬಾಯ್ ಗಿಫ್ಟ್ಸ್ ಸಿಗೋಣ ಮತ್ತೆ. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎಕ್ಸೆಂಟ್ ಬಾಯ್. ಲಕ್ಷ್ಮಿ ತೋರ್ಸ್ಬಿಡಿ. ಗುಂಡ ಬಾಯ್ ಮಾಡು, ಗುಂಡ ಟಾಟಾ ಮಾಡು. ಅಲ್ಲಿ ಮತ್ತೆ ಹೋಗ್ತಾರೆ ಬಾಯ್. ಅಲ್ಲಿ ಅಲ್ಲಿ ಅವನು ದೇವ್ರ ಕೈ ಮುಗಿದಿರೋದು. ನೀನು ಓಯ್ ಓಯ್ ಚಿನ್ನಿ ಬಾಯ್. ಗೈಸ್ ಹಬ್ಬ ಎಲ್ಲ ಮುಗೀತು. ಇಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಿದೀವಿ ಎಲ್ಲರೂ, ನಾನು ನಮ್ಮ ಮಮ್ಮಿ ಎಲ್ಲರೂ. ಸೊ ಯಾ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಾಯ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಬಾಯ್ ಮಾಡಿ ಯಶೋ, ಬಾಯ್ ಮಾಡು. ಬಾಯ್ ಬಾಯ್ ಮಾಡು.